ಸೌರಕ್ರಾಟ್ ಅಂದ್ರೆ ಒಳ್ಳೆಯ ಲೈವ್ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುವ ಅಂದ್ರೆ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ. ನಮ್ಮ ಕರುಳಿನಲ್ಲಿ ಅಂದ್ರೆ ಗಟ್ ಮೈಕ್ರೋಬಯಾಮ್ನಲ್ಲಿ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚಿಸುವ ಪೌಷ್ಟಿಕವಾದ ಹುದುಗಿಸಿದ ಆಹಾರ ಪದಾರ್ಥ. ನಿಮಗೆ ಗೊತ್ತಾ, ನಮ್ಮ ಕರುಳಿನಲ್ಲಿ 10ರಿಂದ 100 ಟ್ರಿಲಿಯನ್ ಜೀವಂತ ಬ್ಯಾಕ್ಟೀರಿಯಾಗಳು, ಅದು ಏನಂತಂದ್ರೆ 5,000 ಬೇರೆ ಬೇರೆ ವಿಧದ ಬ್ಯಾಕ್ಟೀರಿಯಾಗಳು ಬದುಕುತ್ತಿವೆ. ಅಂದ್ರೆ ಒಟ್ಟು 2 ಕೆಜಿಯಷ್ಟು ಬ್ಯಾಕ್ಟೀರಿಯಾಗಳು ಬದುಕುತ್ತಿವೆ. ಸೌರಕ್ರಾಟ್ ಅಂತಹ ಫರ್ಮೆಂಟೆಡ್ ಹುದುಗಿಸಿದ ಆಹಾರ ಪದಾರ್ಥಗಳು ನಮ್ಮ ಕರುಳಿಗೆ ಗುಡ್ ಬ್ಯಾಕ್ಟೀರಿಯಾಗಳನ್ನು ಒದಗಿಸುತ್ತವೆ. 2,000 ವರ್ಷಗಳಿಗಿಂತ ಹಿಂದಿನಿಂದಲೂ ಏನಂತಂದ್ರೆ ಇಂತಹ ಹುದುಗಿಸಿದ ಆಹಾರ ಪದಾರ್ಥಗಳನ್ನ, ಫರ್ಮೆಂಟೆಡ್ ಫುಡ್ಗಳನ್ನ ಬಳಸಲಾಗುತ್ತಿದೆ. ಈ ಸೌರಕ್ರಾಟ್ ಅನ್ನು ಸುಲಭವಾಗಿ ಮನೆಯಲ್ಲಿ ಹೇಗೆ ತಯಾರಿಸಬಹುದಂತ ತಿಳಿದುಕೊಳ್ಳುವ ಮೊದಲು ಈ ಸೌರಕ್ರಾಟ್ ಅನ್ನು ನಾವು ಯಾಕೆ ತಿನ್ಬೇಕು ಅಂತ ತಿಳಿದುಕೊಳ್ಳೋಣ. ಸೌರಕ್ರಾಟ್ ಪ್ರೀಬಯೋಟಿಕ್ಸ್ ಮತ್ತು ಪ್ರೋಬಯೋಟಿಕ್ಸ್ ಗಳಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು, ಗುಡ್ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುತ್ತವೆ. ಇದರಿಂದ ನಮ್ಮ ದೇಹ ನಾವು ಸೇವಿಸುವ ಆಹಾರದಲ್ಲಿನ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳಲು, ಅಬ್ಸಾರ್ಬ್ ಆಗಲು ಸಾಧ್ಯವಾಗುತ್ತದೆ. ಐರನ್ ಆಗಿರಬಹುದು, ಕ್ಯಾಲ್ಸಿಯಂ, ಜಿಂಕ್ ಇವುಗಳ ಕೊರತೆ ಉಂಟಾಗಲು ಬಿಡೋದಿಲ್ಲ. ಅಸಿಡಿಟಿ ಆಗಿರಬಹುದು, ಮಲಬದ್ಧತೆ ಸಮಸ್ಯೆ ಆಗಿರಬಹುದು, ಬ್ಲೋಟಿಂಗ್ ಆಗಿರಬಹುದು, ಗ್ಯಾಸ್ ಸಮಸ್ಯೆ ಆಗಿರಬಹುದು, ಈ ಸಮಸ್ಯೆಗಳೇನಂತಂದ್ರೆ ಸೌರಕ್ರಾಟ್ನ ಸೇವನೆಯಿಂದ ಕಡಿಮೆ ಆಗುತ್ತವೆ. ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಬಹುಶಃ ನಿಮಗೆ ಗೊತ್ತಿರಬಹುದು, ನಮ್ಮ ಗಟ್ ಅಂದ್ರೆ ನಮ್ಮ ಕರುಳನ್ನು ಸೆಕೆಂಡ್ ಬ್ರೈನ್ ಅಂತ ಕರೀತಾರೆ, 2ನೇ ಮಿದುಳು ಅಂತ ಕರೀತಾರೆ. ಅಧ್ಯಯನದ ಪ್ರಕಾರ ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಹೆಚ್ಚಾದ್ರೆ ನಮ್ಮ ಮಿದುಳಿನ ಆರೋಗ್ಯಕ್ಕೆ ಒಳ್ಳೆಯದು. ಯಾಕೆಂದ್ರೆ ಕರುಳಿನಲ್ಲಿ ಈ ಬ್ಯಾಕ್ಟೀರಿಯಾಗಳು, ಕರುಳಿನ ಗೋಡೆಗಳಲ್ಲಿ ಈ ಬ್ಯಾಕ್ಟೀರಿಯಾಗಳು ಸೆರೋಟೋನಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತವೆ. ಈ ಸೆರೋಟೋನಿನ್ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಆಗಿದ್ದು, ಇದು ನಮ್ಮ ಆರೋಗ್ಯಕರ ಮನಸ್ಸು, ಒಳ್ಳೆಯ ಮೂಡು ಮತ್ತು ಆತಂಕ ಇವುಗಳನ್ನು ಕಡಿಮೆ ಮಾಡಲು, ಡಿಪ್ರೆಷನ್ ಆಗಿರಬಹುದು, ಸ್ಟ್ರೆಸ್ ಆಗಿರಬಹುದು, ಖಿನ್ನತೆ ಇವುಗಳನ್ನು ಕಡಿಮೆ ಮಾಡಲು ಇದು ಸೆರೋಟೋನಿನ್ ಸಹಾಯ ಮಾಡುತ್ತೆ. ಮತ್ತೊಂದು ನ್ಯೂರೋ ಟ್ರಾನ್ಸ್ಮಿಟರ್ ಆದ ಅಸಿಟೈಲ್ ಕೋಲಿನ್ ಕೂಡ ತಯಾರಾಗುವಲ್ಲಿ ನಮ್ಮ ಕರುಳಿನಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳು, ಗುಡ್ ಬ್ಯಾಕ್ಟೀರಿಯಾಗಳು ಅವೇನಂತಂದ್ರೆ ಸಹಾಯ ಮಾಡುತ್ತವೆ. ಈ ಅಸಿಟೈಲ್ ಕೋಲಿನು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ನರಗಳ ಪ್ರಚೋದನೆಯನ್ನು ಉತ್ತೇಜಿಸುತ್ತದೆ, ಸ್ಟಿಮ್ಯುಲೇಟ್ ಮಾಡುತ್ತದೆ. ಇದರಿಂದ ಏನಂತಂದ್ರೆ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಉಂಟಾಗೋದಿಲ್ಲ. ಅಷ್ಟೇ ಅಲ್ಲ, ಈ ಅಸಿಟೈಲ್ ಕೋಲಿನು ನಮ್ಮ ಪ್ಯಾಂಕ್ರಿಯಾಸ್ ಅನ್ನು ಹೆಚ್ಚು ಕಿಣ್ವಗಳನ್ನು, ಎನ್ಸೈಮ್ಗಳನ್ನು ಬಿಡುಗಡೆ ಮಾಡಲು ಪ್ರಚೋದಿಸುತ್ತದೆ. ಇದರಿಂದ ಏನಂತಂದ್ರೆ ನಮ್ಮ ಆಹಾರ ಬೇಗ ಜೀರ್ಣವಾಗಲು ಸಹಾಯ ಮಾಡುತ್ತೆ. ಈ ಸೌರ್ಕ್ರಾಟು ನಮ್ಮ ಕರುಳಿನ, ನಮ್ಮ ದೇಹದ pH ಬ್ಯಾಲೆನ್ಸ್ ಮಾಡುತ್ತದೆ. ಸೌರ್ಕ್ರಾಟು ವಿಟಮಿನ್ K2 ಇಂದ ಸಮೃದ್ಧವಾಗಿರೋದ್ರಿಂದ ಇದೇನಂತಂದ್ರೆ ಕ್ಯಾಲ್ಸಿಯಂ ಅನ್ನು ಮೂಳೆಗಳಿಗೆ ಸಾಗಿಸಲು ಸಹಾಯ ಮಾಡುತ್ತೆ. ಇದರಿಂದ ಮೂಳೆಗಳು ಸ್ಟ್ರಾಂಗ್ ಆಗಿ ಆಸ್ಟಿಯೋಪೋರೋಸಿಸ್ ನಂತಹ ಸಮಸ್ಯೆಗಳು ಉಂಟಾಗೋದಿಲ್ಲ. ಅಷ್ಟೇ ಅಲ್ಲ, ಈ ವಿಟಮಿನ್ K2 ಏನಿದೆಯಲ್ಲ, ಇದು ನಮ್ಮ ಜೀವಕೋಶಗಳಲ್ಲಿರುವ ಮೈಟೋಕಾಂಡ್ರಿಯಾವನ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಹೆಚ್ಚಿನ ಶಕ್ತಿ ಉತ್ಪಾದನೆಯಾಗಿ ನಾವು ಎಷ್ಟೇ ಮೆಟ್ಟಿಲು ಹತ್ತಿದ್ರೂ ಸುಸ್ತಾಗೋದಿಲ್ಲ, ನಾವು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಏನಂತಂದ್ರೆ ಸುಸ್ತಾಗೋದಿಲ್ಲ. ನಮ್ಮ ಕೆಲಸ ಮಾಡುವ ಸಾಮರ್ಥ್ಯ ಹೆಚ್ಚುತ್ತದೆ. ಇದರ ಸೇವನೆ ನಮಗೆ ಹೃದಯದ ಕಾಯಿಲೆಗಳು ಬರದ ಹಾಗೆ ಮಾಡುತ್ತದೆ. ಸೌರಕ್ರಾಟು ನಮ್ಮ ಆರ್ಟರೀಸ್ಗಳಲ್ಲಿ ಪ್ಲೇಕ್ ಉಂಟಾಗಲು ಬಿಡೋದಿಲ್ಲ. ಇದು ಪೊಟ್ಯಾಷಿಯಂನಿಂದ ಸಮೃದ್ಧವಾಗಿರೋದ್ರಿಂದ ಇದು ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡುತ್ತೆ. ಸೌರಕ್ರಾಟು ಇದೇನಂತಂದ್ರೆ ವಿಟಮಿನ್ ಯು ನಿಂದ ಸಮೃದ್ಧವಾಗಿದೆ. ಇಲ್ಲಿ ವಿಟಮಿನ್ ಯು ಅಂದ್ರೆ ನಿಜವಾದ ವಿಟಮಿನ್ ಅಲ್ಲ, ಇದೇನಂತಂದ್ರೆ ಅಮೈನೋ ಆಸಿಡ್ ಮಿಥಿಯೋನೈನ್ ನಿಂದ ಪಡೆದ ಒಂದು ಉತ್ಪನ್ನ. ಇದು ಎಲೆಕೋಸು, ಬ್ರೊಕೊಲಿ, ಕೇಲ್ ಇವುಗಳಲ್ಲಿ ಕಂಡುಬರುವ ಒಂದು ನೈಸರ್ಗಿಕ ಸಂಯುಕ್ತ. ಈ ಸಂಯುಕ್ತ ಅಂದ್ರೆ ವಿಟಮಿನ್ ಯು ಇದೇನಂತಂದ್ರೆ ನಮ್ಮ ಜಠರದ ಅಲ್ಸರ್ಗಳನ್ನು, ಕರುಳಿನ ಉರಿಯೂತ, ಇನ್ಫ್ಲಮೇಷನ್ ಆಗಿರಬಹುದು, ಇವುಗಳನ್ನು ನಿವಾರಿಸುವ ಗುಣ ಹೊಂದಿದೆ. ಈ ಸೌರಕ್ರಾಟು ಕಡಿಮೆ ಕ್ಯಾಲರೀಸ್ ಮತ್ತು ಹೆಚ್ಚು ನಾರಿನಾಂಶ, ಹೆಚ್ಚು ಫೈಬರ್ ಹೊಂದಿರೋದ್ರಿಂದ ಬೊಜ್ಜು ಕೂಡ ಕರಗಿಸುತ್ತದೆ, ತೂಕ ಇಳಿಸುತ್ತದೆ. ಇದು ಆಂಟಿ ಕಾರ್ಸಿನೋಜೆನಿಕ್ ಗುಣ ಕೂಡ ಹೊಂದಿದೆ, ಅಂದ್ರೆ ಕ್ಯಾನ್ಸರ್ ಕೋಶಗಳನ್ನು ಬೆಳೆಯಲು ಬಿಡೋದಿಲ್ಲ. ಈ ಸೌರಕ್ರಾಟ್ನ ಸೇವನೆಯಿಂದ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಸುಧಾರಿಸುತ್ತದೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಏನಿದೆಯಲ್ಲ, ಇದು ಸಾಮಾನ್ಯವಾಗಿ ಲ್ಯಾಕ್ಟೇಸ್ ಎಂಬ ಕಿಣ್ವದ ಕೊರತೆಯಿಂದ ಉಂಟಾಗುತ್ತೆ. ಇದು ಸೌರಕ್ರಾಟ್ ಸೇವಿಸೋದ್ರಿಂದ ಈ ಸಮಸ್ಯೆ ನಿವಾರಣೆ ಆಗುತ್ತೆ. ಇದು ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳಿಂದ ಕೂಡ ಸಮೃದ್ಧವಾಗಿದೆ. ಇದೇನಂತಂದ್ರೆ ಮಿದುಳಿನ ಆರೋಗ್ಯಕ್ಕೆ, ನಮ್ಮ ದೇಹ ಕೆಂಪು ರಕ್ತ ಕಣಗಳನ್ನು, RBCs ಗಳನ್ನು ಉತ್ಪಾದಿಸುವಲ್ಲಿ ಸಹಾಯ ಮಾಡುತ್ತೆ.
ಸೌರ್ಕ್ರಾಟು ವಿಟಮಿನ್ ಸಿ ಇಂದ ಸಮೃದ್ಧವಾಗಿರೋದ್ರಿಂದ ಇದರ ಸೇವನೆ ನಮ್ಮ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಮಾನಸಿಕ ಆರೋಗ್ಯ ಬಲಪಡಿಸುತ್ತದೆ. ನಿಮಗೆ ಗೊತ್ತಾ, ನಮ್ಮ ರೋಗ ನಿರೋಧಕ ಶಕ್ತಿ, ನಮ್ಮ ಇಮ್ಯುನಿಟಿ ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂತ? 80%ಗಿಂತಲೂ ಹೆಚ್ಚು ರೋಗ ನಿರೋಧಕ ಶಕ್ತಿಯು ನಮ್ಮ ಕರುಳಿನ ಆರೋಗ್ಯದ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ಸೌರ್ಕ್ರಾಟ್ನಂತಹ ಪ್ರೋಬಯೋಟಿಕ್ಸ್ ಲೈವ್ ಬ್ಯಾಕ್ಟೀರಿಯಾಗಳನ್ನು ನಾವು ದಿನಾಲೂ ಸೇವಿಸಲೇಬೇಕು. ಒಂದು ವೇಳೆ ನಮಗೆ ಆಟೋ ಇಮ್ಯೂನ್ ಡಿಸೀಸ್ಗಳಾದ ಸೋರಿಯಾಸಿಸ್ ಆಗಿರಬಹುದು, ಬೇರೆ ಚರ್ಮದ ಕಾಯಿಲೆಗಳಾಗಿರಬಹುದು, ಅಲ್ಸರ್ಗಳು, ಮಲಬದ್ಧತೆ ಆಗಿರಬಹುದು, ಮಾನಸಿಕ ಕಾಯಿಲೆಗಳಾಗಿರಬಹುದು, ಮೂಳೆಗಳ ಸಮಸ್ಯೆ, ಜೀರ್ಣ ಸಮಸ್ಯೆಗಳು, ಇವುಗಳಲ್ಲಿ ಒಂದು ಸಮಸ್ಯೆ ಇದ್ರೂ ಕೂಡ ನಾವು ತಿಳಿದುಕೊಳ್ಬೇಕು ಏನಂತಂದ್ರೆ ನಮ್ಮ ಕರುಳಿನಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆಗಿದೆ ಎಂದರ್ಥ. ಹಾಗಾದ್ರೆ ಈ ಗುಡ್ ಬ್ಯಾಕ್ಟೀರಿಯಾಗಳನ್ನು, ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುವ ಸೌರ್ಕ್ರಾಟ್ ಏನಿದೆಯಲ್ಲ, ಇದನ್ನು ನಾವು ಮನೆಯಲ್ಲೇ ಸುಲಭವಾಗಿ ಹೇಗೆ ತಯಾರಿಸ್ಕೊಳ್ಬೇಕು? ಮಧ್ಯಮ ಗಾತ್ರದ ಒಂದು ಕ್ಯಾಬೇಜನ್ನ, ಎಲೆಕೋಸನ್ನ ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ನಂತರ ಅದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡಿಕೊಳ್ಬೇಕು. ಈ ಕತ್ತರಿಸಿದ ಎಲೆಕೋಸ್ಗೆ 1 ಅಥವಾ 1.5 ಚಮಚದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಇದನ್ನ ಗಾಜಿನ ಬಾಟಲ್ನಲ್ಲಿ ತುಂಬಬೇಕು. ಒಳಗೆ ಗಾಳಿ ಇರದ ಹಾಗೆ ಒತ್ತೊತ್ತಾಗಿ ಬಾಟಲ್ನಲ್ಲಿ ತುಂಬಬೇಕು. ಈ ಬಾಟಲನ್ನು ನಾವೇನ್ ಮಾಡಬೇಕು, 3 ರಿಂದ 7 ದಿನ ಹಾಗೆ ಇಡಬೇಕು. 3 ರಿಂದ 4 ದಿನಗಳಲ್ಲಿ ಏನಂತಂದ್ರೆ ನಮ್ಮ ಸೂಪರ್ ಫುಡ್ ಆಗಿರುವ ಸೌರ್ಕ್ರಾಟ್ ಸೇವಿಸಲು ರೆಡಿ. ನಂತರ ಈ ಬಾಟಲನ್ನು ನಾವು ಫ್ರಿಜ್ನಲ್ಲಿಟ್ಟು 2 ತಿಂಗಳವರೆಗೆ ಈ ಸೌರ್ಕ್ರಾಟ್ ಅನ್ನು ನಾವು ಬಳಸಬಹುದು. ದಿನಾಲೂ ಊಟದ ಜೊತೆ ಈ ಸೂಪರ್ ಫುಡ್ ಅಂತ ಕರೆಸಿಕೊಳ್ಳುವ ಈ ಸೌರ್ಕ್ರಾಟ್ ಅನ್ನು ನಾವು 1 ಚಮಚ ಸೇವಿಸಿದ್ರೆ ಸಾಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.